Welcome to session 10 of the subject Quantitative Analysis 1 of BCom program of Tumkur University. In the previous session number 9, we had discussed about the meaning of classification and tabulation, and further we had focused on the objectives of classification. So proceeding further, in this session we will discuss what are the different types of classification. ಡೇಟಾ ಕ್ಲಾಸಿಫೈ ಮಾಡಬೇಕಾದ್ರೆ ಯಾವ ವಿಧಗಳಲ್ಲಿ ನಾವು ಡೇಟಾನ ಕ್ಲಾಸಿಫೈ ಮಾಡಬಹುದು ಅನ್ನೋದನ್ನ ಈ ಪರ್ಟಿಕ್ಯುಲರ್ ಸೆಷನ್ ಅಲ್ಲಿ ಚರ್ಚೆ ಮಾಡೋಣ. ಟೈಪ್ಸ್ ಆಫ್ ಕ್ಲಾಸಿಫಿಕೇಶನ್. ಸೊ ಯಾವ ರೀತಿ ಡೇಟಾನ ನಾವು ಕ್ಲಾಸಿಫೈ ಮಾಡಬಹುದು, ಯಾವ ಬೇಸಿಸ್ ಮೇಲೆ ಕ್ಲಾಸಿಫೈ ಮಾಡಬಹುದು ಅನ್ನೋದನ್ನ ನೋಡೋಣ. Generally, the basis of classification depends on number one, the characteristics, second, the objective, further, the purpose of the inquiry. So the data can be classified on the following four bases. ಸಾಮಾನ್ಯವಾಗಿ ಈ ನಾಲ್ಕು ಬೇಸಿಸ್ ಮೇಲೆ ಡೇಟಾನ ಕ್ಲಾಸಿಫೈ ಮಾಡ್ತಾರೆ. First one, geographical classification. Second, chronological classification. ಮೂರನೇದು qualitative classification, and finally quantitative classification. The first type of classification, geographical classification. Geographical, the name indicates ಒಂದು ಪರ್ಟಿಕ್ಯುಲರ್ ಏರಿಯಾ, ಒಂದು ಪರ್ಟಿಕ್ಯುಲರ್ ರೀಜನ್ ವೈಸ್ ನೀವು ಡೇಟಾನ ಕ್ಲಾಸಿಫೈ ಮಾಡ್ತಾ ಹೋಗ್ತೀರಾ. ಸೊ ಆ ಏರಿಯಾದಲ್ಲಿ ಇರುವಂತಹ ಏನೇನು ಆಪ್ಷನ್ಸ್ ಇದೆಯೋ ಅದನ್ನೆಲ್ಲ ನಿಮಗೆ ಕೊಡ್ತಾ ಹೋಗುತ್ತೆ. ಜಾಗ್ರಫಿಕಲ್ classification. For example, let us say we are going to a trip to Goa for 3 days. ಸೊ ಹೋಗೋಕೆ ಮುಂಚೆ ಏನು ಮಾಡ್ತೀವಿ, ನಾರ್ಮಲ್ ಆಗಿ ಈಗೆಲ್ಲ ಆನ್ಲೈನ್ ಬ್ಯಾಂಕಿಂಗ್ ಇರೋದ್ರಿಂದ ಫೋನಲ್ಲೇ ಆ ಏರಿಯಾದಲ್ಲಿ ಯಾವ ಹೋಟೆಲ್ಸ್ ಇದೆ ಏನಿದೆ ಸರ್ಚ್ ಮಾಡೋದಕ್ಕೆ ಡಿಫ್ರೆಂಟ್ ಆ್ಯಪ್ಸ್ಗೆ ಹೋಗ್ತೀವಿ. ಸೊ ಅಲ್ಲಿ ಆ್ಯಪ್ಸಲ್ಲಿ ಹೋದಾಗ ಕೇಳ್ತಾರೆ, ನೀವು ನಾರ್ತ್ ಗೋವಾದಲ್ಲಿ ಸ್ಟೇ ಮಾಡಬೇಕಾ, ಸೌತ್ ಗೋವಾದಲ್ಲಿ ಸ್ಟೇ ಮಾಡಬೇಕಾ. ಸೊ ಆ್ಯಪ್ ನಿಮ್ಮನ್ನ ಕೇಳ್ತಾ ಹೋಗುತ್ತೆ ಎಲ್ಲಿ ಬೇಕು, ಯಾವ ಪ್ರಿಫರೆನ್ಸಲ್ಲಿ ಬೇಕು ಅಂತ. ಸೊ ನೀವು ಚೂಸ್ ಮಾಡಿದ ಹಾಗೆ ಆ ಏರಿಯಾದಲ್ಲಿ ಏನೇನು ಹೋಟೆಲ್ಸ್ ಆಪ್ಷನ್ಸ್ ಇದೆ, ಬಡ್ಜೆಟ್ ಹೋಟೆಲ್ಸ್ ಏನಿದೆ, 5 ಸ್ಟಾರ್ ಹೋಟೆಲ್ಸ್ ಏನಿದೆ, 3 ಸ್ಟಾರ್ ಹೋಟೆಲ್ಸ್ ಏನಿದೆ, 7 ಸ್ಟಾರ್ ಹೋಟೆಲ್ಸ್ ಏನಿದೆ, ಆ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಅದು ನಿಮಗೆ ಡೇಟಾ ಕೊಡ್ತಾ ಹೋಗುತ್ತೆ. ಸೊ ಈ ಆ್ಯಪ್ಸ್ ಯಾವ ರೀತಿ ಇದನ್ನ ಮಾಡ್ತಾರೆ ಅಂದರೆ, ಅವರು ಫಸ್ಟ್ ಆಫ್ ಆಲ್ ಕ್ಲಾಸಿಫಿಕೇಶನ್ ಮಾಡ್ಕೊತಾರೆ ಹೋಟೆಲ್ಸ್ನ ಒಂದು ಏರಿಯಾ ವೈಸ್. ನಾರ್ತ್ ಗೋವಾನೇ ಸೆಪ್ರೇಟು, ಸೌತ್ ಗೋವಾನೇ ಸೆಪ್ರೇಟು. ಅದೇ ರೀತಿ ಕ್ಲಾಸಿಫಿಕೇಶನ್ ಮಾಡ್ತಾರೆ ಏರಿಯಾ ಬೇಸಿಸ್ ಮೇಲೆ. ದಿಸ್ ಇಸ್ ಕಾಲ್ಡ್ ಆಸ್ ಜಾಗ್ರಫಿಕಲ್ ಕ್ಲಾಸಿಫಿಕೇಶನ್. ಅದರಲ್ಲೇ ಫರ್ದರ್ ಇನ್ನೊಂದು ಸ್ಟೆಪ್ ಮುಂದಕ್ಕೆ ಹೋದ್ವಿ. ಈ ಏರಿಯಾದಲ್ಲಿ ಫಾರ್ ಎಕ್ಸಾಂಪಲ್ ನಾರ್ತ್ ಗೋವಾದಲ್ಲಿ ನಿಮ್ಮ ಬಡ್ಜೆಟ್ ಬೇಸಿಸ್ ಮೇಲೆ, ಇಫ್ ಯು ವಾಂಟ್ ಎ ಪ್ರೀಮಿಯಂ ಹೋಟೆಲ್ ಏನು ಪ್ರೈಸಲ್ಲಿ ಸ್ಟಾರ್ಟ್ ಆಗುತ್ತೆ, ಒಂದು 5 ಸ್ಟಾರ್ ಹೋಟೆಲ್ ಬೇಕಂದ್ರೆ ಯಾವ ಪ್ರೈಸ್ ರೇಂಜಲ್ಲಿ ನಿಮಗೆ ಹೋಟೆಲ್ ರೂಮ್ಸ್ ಸಿಗ್ತವೆ, ಪ್ಲಸ್ ಈ ಪರ್ಟಿಕ್ಯುಲರ್ ಡೇಟ್ಗೆ ನಿಮಗೆ ಅವೈಲಬಿಲಿಟಿ ಇರುತ್ತಾ ಇಲ್ವಾ, ಪ್ರತಿಯೊಂದನ್ನು ಕಸ್ಟಮರ್ಗೆ ಅನುಕೂಲ ಆಗೋ ರೀತಿ ಏನು ಮಾಡ್ತಾರೆ ಈ ಆ್ಯಪ್ಸ್ ಅವರು, ಪ್ರತಿಯೊಂದು ಡೇಟಾನು ಕ್ಲಾಸಿಫೈ ಮಾಡ್ತಾ ಹೋಗ್ತಾರೆ. ನೀವು ಹೇಗೆ ಇನ್ಫಾರ್ಮೇಶನ್ ಕ್ವಶನ್ಸ್ ಕೇಳ್ತಾ ಹೋಗ್ತಿರೋ ಅದು ಅವ್ರಿಗೆ ಇನ್ಫಾರ್ಮೇಶನ್ ಆಗುತ್ತೆ. ಆ ಇನ್ಫಾರ್ಮೇಶನ್ ಪ್ರಕಾರ ಕ್ಲಾಸಿಫಿಕೇಶನ್ ಫರ್ದರ್ ಲೆವೆಲ್ಗೆ, ಕ್ವಾಲಿಟೇಟಿವ್ ಲೆವೆಲ್ಗೆ, ಕ್ವಾಂಟಿಟೇಟಿವ್ ಲೆವೆಲ್ಗೆ, ಡಿಫ್ರೆಂಟ್ ಲೆವೆಲ್ಸ್ ಆಫ್ ಕ್ಲಾಸಿಫಿಕೇಶನ್ಗೆ ಹೋಗುತ್ತೆ. ಸೊ ಪ್ರೈಮರಿಯಾಗಿ ಜಾಗ್ರಫಿಕಲ್ ಕ್ಲಾಸಿಫಿಕೇಶನ್ ಅಂದ್ರೆ ಏರಿಯಾ ಬೇಸಿಸ್ ಮೇಲೆ ಕ್ಲಾಸಿಫಿಕೇಶನ್ ಆಗುತ್ತೆ. ದಟ್ ಈಸ್ ಜಾಗ್ರಫಿಕಲ್ ಕ್ಲಾಸಿಫಿಕೇಶನ್. ಸೊ ಫರ್ದರ್ ಅಲ್ಲಿ ಎಕ್ಸಾಂಪಲ್ ಅಲ್ಲಿ ಹೇಳಿದಾಗ ಪ್ರೈಸ್ ಅನ್ನೋ ಒಂದು ಪಾಯಿಂಟ್ ತಂದೆ. ಸೊ ಪ್ರೈಸ್ ಇಸ್ ಒನ್ ಆಫ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್, ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಈ ಪ್ರೈಸ್ ಬಂದು ಕ್ವಾಂಟಿಟೇಟಿವ್, ಈಸಿಯಾಗಿ ಮೆಷರ್ ಮಾಡೋಕ್ಕಾಗುವಂಥದ್ದು. ಇಟ್ ಇಸ್ ಎ ಕ್ವಾಂಟಿಟೇಟಿವ್ ಕ್ಯಾರೆಕ್ಟರ್. ಹಾಗಾಗಿ ಪ್ರೈಸ್ ಬೇಸಿಸ್ ಮೇಲೆ ನಿಮಗೆ ಹೋಟೆಲ್ಸ್ ತೋರಿಸ್ತಾ ಹೋಗ್ತಾರೆ. ದಿಸ್ ಇಸ್ ಕಾಲ್ಡ್ ಆಸ್ ಕ್ವಾಂಟಿಟೇಟಿವ್ ಕ್ಲಾಸಿಫಿಕೇಶನ್. ನೋಡಿ, ಕ್ವಾಂಟಿಟೇಟಿವ್ ಕ್ಲಾಸಿಫಿಕೇಶನ್ ಇಸ್ ವಿತ್ ರೆಸ್ಪೆಕ್ಟ್ ಟು ನ್ಯೂಮರಿಕಲ್ ವ್ಯಾಲ್ಯೂಸ್ ಆರ್ ಮ್ಯಾಗ್ನಿಟ್ಯೂಡ್ಸ್. ಸೊ ನಾನು ಹೇಳ್ತೀನಿ ನನಗೆ ಪ್ರೈಸ್ ರೇಂಜು 3000 4000 ಒಳಗಡೆ ಇರಬೇಕು ಅಂತ. ಸೊ ಆ ಪ್ರೈಸ್ ರೇಂಜ್ ಅಲ್ಲಿ ಇರುವಂತ ಹೋಟೆಲ್ಸ್, ಆ ಏರಿಯಾದಲ್ಲಿ ಇರುವಂತ ಹೋಟೆಲ್ಸ್ ಅನ್ನ ಮಾತ್ರ ನಿಮಗೆ ತೋರಿಸ್ತಾ ಹೋಗುತ್ತೆ, ರೈಟ್. ಸೊ ಪ್ರೈಸ್ ವೈಸ್ ನೀವು ಕ್ಲಾಸಿಫೈ ಮಾಡ್ತಾ ಇದ್ದೀರಾ. ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ ಬಂದು ಪ್ರೈಸ್ ಆಗಿರೋದ್ರಿಂದ, ಸಿನ್ಸ್ ಪ್ರೈಸ್ ಇಸ್ ಮೆಷರಬಲ್, ಇಟ್ ಇಸ್ ಎ ಕ್ವಾಂಟಿಟೇಟಿವ್ ಕ್ಲಾಸಿಫಿಕೇಶನ್. Chronological classification. Chronological ಅಂದ್ರೆ ಅಕಾರ್ಡಿಂಗ್ ಟು ದಿ ಬೇಸಿಸ್ ಆಫ್ ಟೈಮ್. ಸೊ ಟೈಮ್ ಬೇಸಿಸ್ ಮೇಲೆ, ದ ಬೇಸ್ ಡಿಫ್ರೆಂಟ್ ಟೈಮ್ ಪೀರಿಯಡ್ಸ್ ಬೇಸಿಸ್ ಮೇಲೆ ಡೇಟಾನ ಕ್ಲಾಸಿಫೈ ಮಾಡ್ತಾ ಹೋಗೋದು. ಫಾರ್ ಎಕ್ಸಾಂಪಲ್, ಇಫ್ ವಿ ಸರ್ಚ್ ಇನ್ ಗೂಗಲ್
ಚೀಫ್ ಮಿನಿಸ್ಟರ್ಸ್ ಆಫ್ ಕರ್ನಾಟಕ ಅಂತ ನಾವು ಟೈಪ್ ಮಾಡಿದಾಗ ಗೂಗಲ್ ಏನು ಹೇಳುತ್ತೆ, ಫಸ್ಟ್ ಪ್ರೆಸೆಂಟ್ ಚೀಫ್ ಮಿನಿಸ್ಟರ್ ಯಾರಿದ್ದಾರೆ ಆ ಮಾಹಿತಿ ಕೊಡುತ್ತೆ. ಅದ್ರ ಕೆಳಗಡೆ ರೈಟ್ ಫ್ರಮ್ ದಿ ಇನ್ಸೆಪ್ಷನ್ ಆಫ್ ದಿ ಸ್ಟೇಟ್ ಯಾರ್ಯಾರೆಲ್ಲ ಚೀಫ್ ಮಿನಿಸ್ಟರ್ ಇದೆ ಎಲ್ಲ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗುತ್ತೆ. ರೈಟ್. ಸೊ ಟೈಮ್ ಪೀರಿಯಡ್ ಪ್ರಕಾರ ಒಂದ್ರ ಕೆಳಗೆ ಒಂದು ಡೀಟೇಲ್ ಆಗಿ ಕೊಟ್ಕೊಂಡು ಹೋಗೋದು ಕ್ರೊನಾಲಜಿಕಲ್ ಕ್ಲಾಸಿಫಿಕೇಶನ್. Qualitative classification. Qualitative classification is done with special importance to certain characters or with respect to certain attributes. ಸೊ ಈ ಕ್ವಾಲಿಟೇಟಿವ್ ಕ್ಲಾಸಿಫಿಕೇಶನ್ನ ಭಾಳಷ್ಟು ಯೂಸ್ ಮಾಡೋಕ್ಕೆ ಹೋಗೋದಿಲ್ಲ. ಜಾಸ್ತಿ ಯೂಸ್ ಮಾಡೋದು ಸ್ಟ್ಯಾಟಿಸ್ಟಿಕ್ಸಲ್ಲಿ ವಿ ಯೂಸ್ ಕ್ವಾಂಟಿಟೇಟಿವ್ ಕ್ಲಾಸಿಫಿಕೇಶನ್. ಸೊ ಕ್ವಾಲಿಟೇಟಿವ್ ಕ್ಲಾಸಿಫಿಕೇಶನ್ ಯಾಕೆ ಜಾಸ್ತಿ ಬಳಸಲ್ಲ ಅಂದರೆ, ಆ ಕ್ಯಾರೆಕ್ಟರಿಸ್ಟಿಕ್ ವಿಚ್ ವಿ ಡಿಸೈಡ್ ಇಟ್ ಐದರ್ ಮೇ ಬಿ ಸಬ್ಜೆಕ್ಟಿವ್ ಅಟ್ ಟೈಮ್ಸ್ ಆರ್ ಇಟ್ ಮೇ ನಾಟ್ ಬಿ ಸಬ್ಜೆಕ್ಟಿವ್. ಸೊ ಸಬ್ಜೆಕ್ಟಿವ್ ಆಗಿದ್ದಾಗ ಒಪಿನಿಯನ್ಸ್ ವಿಲ್ ಬಿ ಡಿಫ್ರೆಂಟ್. ಹಾಗಾಗಿ ಕ್ವಾಲಿಟೇಟಿವ್ ಕ್ಲಾಸಿಫಿಕೇಶನ್ನ ಹೆಚ್ಚಿಗೆ ಬಳಸೋದಕ್ಕೆ ಹೋಗಲ್ಲ. ಫರ್ದರ್ ಕ್ವಾಲಿಟೇಟಿವ್ ಕ್ಲಾಸಿಫಿಕೇಶನ್ ಅಲ್ಲಿ ದೇರ್ ಆರ್ ಫರ್ದರ್ ಟೂ ಟೈಪ್ಸ್ ಆಫ್ ಕ್ಲಾಸಿಫಿಕೇಶನ್ಸ್. ದ ಫಸ್ಟ್ ಒನ್ ಇಸ್ ಸಿಂಪಲ್ ಕ್ಲಾಸಿಫಿಕೇಶನ್ and the second one is manifold classification. Simple classification andre there are only two options, yes or no. So idanna according to dichotomy antare. Dichotomy is a situation where the answers is either a yes or it is a no. There is no other option, right? So ಒಂದೇ ಒಂದು ಕ್ಯಾರೆಕ್ಟರಿಸ್ಟಿಕ್ ಬೇಸಿಸ್ ಮೇಲೆ ಕ್ಲಾಸಿಫಿಕೇಶನ್ ಆದಾಗ ದಟ್ ಇಸ್ ಕಾಲ್ಡ್ as simple classification. ಒಂದೇ ಒಂದು ಕ್ಯಾರೆಕ್ಟರಿಸ್ಟಿಕ್ ಬಿಟ್ಟು ಹೆಚ್ಚಿನ ಕ್ಯಾರೆಕ್ಟರಿಸ್ಟಿಕ್ಸ್ ಇನ್ವಾಲ್ವ್ ಆದಾಗ ದಟ್ ಇಸ್ ಕಾಲ್ಡ್ ಆಸ್ ಮೆನಿಫೋಲ್ಡ್ ಕ್ಲಾಸಿಫಿಕೇಶನ್. ಉದಾಹರಣೆಗೆ ವೆನ್ ವಿ ಟೇಕ್ ದಿ ಪಾಪ್ಯುಲೇಷನ್ ಸೆನ್ಸಸ್ ವಿ ಕ್ಯಾನ್ ಕ್ಲಾಸಿಫೈ ಇಟ್ ಆನ್ ದಿ ಬೇಸಿಸ್ ಆಫ್ ಸೆಕ್ಸ್ ಆರ್ ಜೆಂಡರ್. ಅಲ್ಲಿ ಮೇಲು ಫಿಮೇಲು ಥರ್ಡ್ ಜೆಂಡರ್ ಬರುತ್ತೆ. ಸೆಕೆಂಡ್ ಸ್ಟೆಪ್ ಆಫ್ ಕ್ಲಾಸ್ ಸೆಕೆಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಜೆಂಡರ್ ಆದಮೇಲೆ ಏಜ್ ಫ್ಯಾಕ್ಟರ್ ತಗೋಬೋದು. ರೈಟ್ ಫ್ರಮ್ 0 to 100 years or 100 years ಪ್ಲಸ್. ಸೊ ಯಾವ್ಯಾವ ಏಜ್ ಗ್ರೂಪಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ. ಮೂರನೇ ಕ್ಯಾರೆಕ್ಟರಿಸ್ಟಿಕ್ಸ್ ಇಟ್ ಈಸ್ ಆನ್ ದಿ ಬೇಸಿಸ್ ಆಫ್ ಎಜುಕೇಷನಲ್ ಕ್ವಾಲಿಫಿಕೇಶನ್, ಎಜುಕೇಟೆಡ್ ಅನ್ಎಜುಕೇಟೆಡ್. ಸೊ ಮೇಲಲ್ಲಿ ಎಜುಕೇಟೆಡ್ ಅನ್ಎಜುಕೇಟೆಡ್, ಫಿಮೇಲಲ್ಲಿ ಎಜುಕೇಟೆಡ್ ಅನ್ಎಜುಕೇಟೆಡ್, ಥರ್ಡ್ ಜೆಂಡರಲ್ಲಿ ಎಜುಕೇಟೆಡ್ ಅನ್ಎಜುಕೇಟೆಡ್. ಈ ರೀತಿ ಒಂದೊಂದು ಲೇಯರ್ ಬೈ ಲೇಯರ್ ಸ್ಟೆಪ್ ಬೈ ಸ್ಟೆಪ್ ನಾವು ಡಿಫ್ರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ನ ಆ್ಯಡ್ ಮಾಡಿಕೊಂಡು ಕ್ಲಾಸಿಫಿಕೇಶನ್ ಮಾಡೋದು ಮೆನಿಫೋಲ್ಡ್ ಕ್ಲಾಸಿಫಿಕೇಶನ್. ಯಾವುದೇ ರೀತಿ ಫರ್ದರ್ ಸಬ್ ಸ್ಟೆಪ್ಸ್ ಇಲ್ಲದೆ ಒಂದೇ ಕ್ಯಾರೆಕ್ಟರಿಸ್ಟಿಕ್ಸ್ ಇಟ್ಕೊಂಡು ಮಾಡುವಂಥ ಕ್ಲಾಸಿಫಿಕೇಶನ್ ಸಿಂಪಲ್ ಕ್ಲಾಸಿಫಿಕೇಶನ್. ಅಲ್ಲಿ ಆನ್ಸರ್ ವಿಲ್ ಬಿ ಐದರ್ ಎಸ್ ಆರ್ ಇಟ್ ವಿಲ್ ಬಿ ನೋ. ಫಾರ್ ಎಕ್ಸಾಂಪಲ್ ಕ್ಲಾಸಿಫಿಕೇಶನ್ ಆಫ್ ಪಾಪ್ಯುಲೇಷನ್ ಆನ್ ದಿ ಬೇಸಿಸ್ ಆಫ್ ಎಜುಕೇಶನ್. ಅಲ್ಲಿ ಎರಡು ಆಪ್ಷನ್ಸ್ ಎರಡೇ. ಒಂದು ಎಜುಕೇಟೆಡ್, ಇನ್ನೊಂದು ಅನ್ಎಜುಕೇಟೆಡ್. ಎಜುಕೇಟೆಡ್ ನಾನು ಸೆಲೆಕ್ಟ್ ಮಾಡಿದ್ರೆ ಅನ್ಎಜುಕೇಟೆಡ್ ಬರಲ್ಲ, ಅನ್ಎಜುಕೇಟೆಡ್ ಸೆಲೆಕ್ಟ್ ಮಾಡಿದ್ರೆ ಎಜುಕೇಟೆಡ್ ಬರಲ್ಲ. ಸೊ ಮಧ್ಯದಲ್ಲಿ ಮೀಡಿಯಂ ಎಜುಕೇಟೆಡ್ ಈ ಥರ ಆಪ್ಷನ್ಸ್ ಎಲ್ಲೂ ಬರಲ್ಲ. ಸೊ ಕೇವಲ ಎರಡೇ ಆಪ್ಷನ್ಸ್ ಇದ್ದಾಗ ನಿಮಗೆ ಸೆಲೆಕ್ಟ್ ಮಾಡೋದಕ್ಕೆ ದಟ್ ಇಸ್ ಕಾಲ್ಡ್ ಆಸ್ ಸಿಂಪಲ್ ಕ್ಲಾಸಿಫಿಕೇಶನ್. ಸೊ ಈ ಸೆಷನ್ ಏನೇನು ಡಿಸ್ಕಸ್ ಮಾಡಿದ್ವಿ ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಲಾಸಿಫಿಕೇಶನ್ಸ್. ನೇಮ್ಲಿ 4 ಬ್ರಾಡ್ ಕ್ಲಾಸಿಫಿಕೇಶನ್ಸ್ ಇದೆ. ಒಂದನೇದು ಜಾಗ್ರಫಿಕಲ್ ಕ್ಲಾಸಿಫಿಕೇಶನ್, ಎರಡನೇದು ಕ್ರೊನಾಲಜಿಕಲ್ ಕ್ಲಾಸಿಫಿಕೇಶನ್, ಮೂರನೇದು ಕ್ವಾಲಿಟೇಟಿವ್ ಕ್ಲಾಸಿಫಿಕೇಶನ್ ಮತ್ತು ನಾಲ್ಕನೇದು ಕ್ವಾಂಟಿಟೇಟಿವ್ ಕ್ಲಾಸಿಫಿಕೇಶನ್. ಕ್ವಾಲಿಟೇಟಿವ್ ಕ್ಲಾಸಿಫಿಕೇಶನ್ ಅಲ್ಲಿ ಮತ್ತೆ ಎರಡು ವಿಧ, ಒಂದು ಸಿಂಪಲ್ ಕ್ಲಾಸಿಫಿಕೇಶನ್ ಮತ್ತು ಮೆನಿಫೋಲ್ಡ್ ಕ್ಲಾಸಿಫಿಕೇಶನ್. ಫರ್ದರ್ ಈಗ MCQ ಕ್ವಶನ್ಸ್ ನೋಡೋಣ. ನೋಡಿ, ಫಸ್ಟ್ ಕ್ವಶನ್ ಕೇಳುತ್ತೆ, ದಿ ಟೈಪ್ ಆಫ್ ಕ್ಲಾಸಿಫಿಕೇಶನ್ ಇನ್ ವಿಚ್ ಕ್ಲಾಸ್ ಇಸ್ ಸಬ್ ಡಿವೈಡೆಡ್ ಇಂಟು ಸಬ್ ಕ್ಲಾಸಸ್ and subclasses are divided into more classes is considered as dash. I will give you the same example. First classes divided into subclasses alwa. Population na divide madidvi yavudಕ್ಕೆ basis ಮೇಲೆ, ಜೆಂಡರ್ ಬೇಸಿಸ್ ಮೇಲೆ, ಮೇಲು ಫಿಮೇಲು ಮತ್ತೆ ಥರ್ಡ್ ಜೆಂಡರ್. ಈಗ ಈ ಸಬ್ ಕ್ಲಾಸ್ನ ಫರ್ದರ್ ಡಿವೈಡ್ ಮಾಡ್ತೀನಿ. ಸೊ ಮೇಲು ಫಿಮೇಲು ಥರ್ಡ್ ಜೆಂಡರ್ ಇವ್ರ ಪೈಕಿ ಯಾರ್ಯಾರು ಏಜ್ ಗ್ರೂಪ್ ಎಷ್ಟಿದೆ, ಸೆಕೆಂಡ್ ಲೆವೆಲ್ ಆಫ್ ಡಿವಿಷನ್, ಮತ್ತೆ ಏಜ್ ಗ್ರೂಪ್ ಅಲ್ಲಿ ಮತ್ತೆ ಫರ್ದರ್ ಸಬ್ ಡಿವಿಷನ್. ಈ ಏಜ್ ಗ್ರೂಪ್ ಅಲ್ಲಿ ಎಷ್ಟು ಜನ ಎಜುಕೇಟೆಡ್ ಇದ್ದಾರೆ, ಎಷ್ಟು ಜನ ಅನ್ಎಜುಕೇಟೆಡ್ ಇದ್ದಾರೆ. ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಒಂದು ಕ್ಲಾಸ್ನ ಫರ್ದರ್ ಡಿವೈಡ್ ಮಾಡ್ಕೊಂಡು ವೇರಿಯಸ್ ಲೇಯರ್ಸ್ ಆಫ್ ಡಿವಿಷನ್ಸ್ ಮಾಡ್ಕೊಂಡಾಗ ದಟ್ ಈಸ್ ಆಕ್ಚುಲಿ ಕಾಲ್ಡ್ ಆಸ್, 4 ಆಪ್ಷನ್ಸ್ ಇದೆ ಇಲ್ಲಿ. ನಂಬರ್ 1 ಸಿಂಪಲ್ ಕ್ಲಾಸಿಫಿಕೇಶನ್,
ಮ್ಯಾನಿಫೋಲ್ಡ್ ಕ್ಲಾಸಿಫಿಕೇಶನ್, rational classification, reflected classification. ನಾಲ್ಕರಲ್ಲಿ ಯಾವುದು ರೈಟ್ ಆನ್ಸರ್? ಇಟ್ ಇಸ್ ಆಪ್ಷನ್ ನಂಬರ್ ಬಿ, ಮೆನಿಫೋಲ್ಡ್ ಕ್ಲಾಸಿಫಿಕೇಶನ್. ಕಾರಣ ಏನಪ್ಪಾ ಅಂದ್ರೆ ವಿ ಹ್ಯಾವ್ ಡಿಫರೆಂಟ್ ಲೇಯರ್ಸ್ ಆಫ್ ಕ್ಲಾಸಿಫಿಕೇಶನ್. ಎವ್ರಿ ಕ್ಲಾಸ್ ಇಸ್ ಡಿವೈಡೆಡ್ ಇಂಟು ಫರ್ದರ್ ಸಬ್ ಕ್ಲಾಸಸ್. ಹಾಗಾಗಿ ದಿ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಮ್ಯಾನಿಫೋಲ್ಡ್ ಕ್ಲಾಸಿಫಿಕೇಶನ್. Question number 2. The simple classification and manifold classification are types of dash. ಯಾವ ಕ್ಲಾಸಿಫಿಕೇಶನ್ ಕ್ಯಾಟಗರಿಯಲ್ಲಿ ಬರುತ್ತೆ? 4 ಕ್ಯಾಟಗರೀಸ್ ಇದಾವೆ. ಜಾಗ್ರಫಿಕಲ್ ಕ್ಲಾಸಿಫಿಕೇಶನ್, ಕ್ರೋನಾಲಜಿಕಲ್ ಕ್ಲಾಸಿಫಿಕೇಶನ್, ಕ್ವಾಂಟಿಟೇಟಿವ್ ಕ್ಲಾಸಿಫಿಕೇಶನ್ ಅಂಡ್ ಕ್ವಾಲಿಟೇಟಿವ್ ಕ್ಲಾಸಿಫಿಕೇಶನ್. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ನಂಬರ್ ಎ, ಕ್ವಾಲಿಟೇಟಿವ್ ಕ್ಲಾಸಿಫಿಕೇಶನ್. ಆಗಲೇ ಟಾಪಿಕ್ ಡಿಸ್ಕಸ್ ಮಾಡಬೇಕಾದ್ರೆ ಹೇಳಿದ್ದೆ, ಕ್ವಾಲಿಟೇಟಿವ್ ಕ್ಲಾಸಿಫಿಕೇಶನ್ ಅಲ್ಲಿ 2 ವಿಧ ಇದೆ. ಮತ್ತೆ ನಂಬರ್ 1 ಸಿಂಪಲ್ ಕ್ಲಾಸಿಫಿಕೇಶನ್ ಮತ್ತು ಸೆಕೆಂಡ್ ಮೆನಿಫೋಲ್ಡ್ ಕ್ಲಾಸಿಫಿಕೇಶನ್. Question number 3. This is a one-word question. Chronological classification is done with respect to the occurrence of time. Is it true or false? So chronological ಹೇಳಿದಾಗೆ it is done according to the basis of time. So classification time basis ಪ್ರಕಾರ ಮಾಡ್ತೀವಿ. ಹಾಗಾಗಿ the statement is true.